ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕುಮಾರ್ ಅವರೇ, ಹೇಳಿ, ಈಗ ನಾವು ಈ ಒಂದು ಚುನಾವಣೆಗೆ ನಿಲ್ತಾ ಇದ್ವಿ, ವಕೀಲರ ಕಲ್ಯಾಣ ನಿಧಿ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹಾಗೆ ತಮ್ಮ ಪರಿಚಯನ ಮಾಡಿಕೊಳ್ಳಿ. ಒಟ್ಟು ಮೊದಲನೇದಾಗಿ KTV ಮತ್ತು ಭೀಮ್ ಧ್ವನಿ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಾನು ಬಗ್ಲಿ ಸಂತೋಷ್ ಕುಮಾರ್ ಬಸಪ್ಪ ಅನ್ನುವ ವಕೀಲ್ ಈ ಬಾರಿ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಥಮ ಚುನಾವಣೆ. ಈಗಾಗಲೇ ನಾನು ಎಲ್ಲ ಕಡೆ ಪ್ರಚಾರ ಕಾರ್ಯಗಳನ್ನು ಕೈಕೊಂಡು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ವಕೀಲರಿಗೆ ಸಂದೇಶವನ್ನು ನೀಡಲಿಕ್ಕೆ ಬಂದಿದ್ದೀನಿ. ನಾನು ಚುನಾವಣೆಯಲ್ಲಿ ಈ ಬಾರಿ ಸ್ಪರ್ಧೆ ಮಾಡುವ ಉದ್ದೇಶ ಇಷ್ಟೇ. ಉತ್ತರ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆಯಲ್ಲಿ KSPC ಸದಸ್ಯರು ಆಯ್ಕೆ ಆಗ್ತಾ ಇಲ್ಲ. ಆದ್ರಿಂದ ಈ ಸಾರಿ ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗಬೇಕು ಅನ್ನುವಂಥದ್ದು ಈ ಭಾಗದ ವಕೀಲರ ಕೂಗಾಗಿತ್ತು. ಜೊತೆಗೆ ನಾನು ನನ್ನ ಪರಿಚಯ ಪತ್ರವನ್ನ ಸುಮಾರು 9 ಜಿಲ್ಲೆಯಲ್ಲಿ ಮನೆ ಮನೆಗೆ ಪ್ರಚಾರ ಪತ್ರಿಕೆಯನ್ನ ಹೊರಡಿಸಿದೆ. ಆ ಒಂದು ಪ್ರಣಾಳಿಕೆಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ರಾಜ್ಯ ವಕೀಲರಿಗೆ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆ ಅಂತ ಹೇಳಿದ್ರೆ ವಕೀಲರ ಜೀವ ವಿಮೆ, ಜೊತೆಗೆ ವಕೀಲರ ಕುಟುಂಬಕ್ಕೂ ಕೂಡ ಜೀವ ವಿಮೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದಲ್ಲಿ ಜೀವ ವಿಮೆಯನ್ನ ಜಾರಿ ತರಬೇಕು ಅನ್ನುವಂಥ ಪ್ರಣಾಳಿಕೆಯನ್ನ ನನ್ನ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀನಿ. ಇದ್ರ ಉದ್ದೇಶ ಇಷ್ಟೇ: ವಕೀಲರಿಗೆ ಸಾವಾದ್ರೆ ಅಥವಾ ರೋಗಗಳು ಬಂದ್ರೆ KSPC ಇಂದ ಯಾವುದೇ ರೀತಿಯ ಸಹಾಯಗಳು ಸಿಗ್ತಾ ಇಲ್ಲ. ಆ ಉದ್ದೇಶದಲ್ಲಿ ಈ ಬಾರಿ ವಕೀಲರ ಸಂಪೂರ್ಣ ಜೀವ ವಿಮೆ ಮತ್ತು ವಕೀಲರ ಕುಟುಂಬದವರಿಗೂ ಕೂಡ ಜೀವ ವಿಮೆ ತರಬೇಕು ಅನ್ನುವಂಥದ್ದು ನನ್ನ ಆಶಯ. ನಾನು ಕೂಡ ಕೆಲವೊಂದಿಷ್ಟು 2010ರಲ್ಲಿ ನನಗೂ ಒಂದು ಕಾಯಿಲೆ ಬಂದಿತ್ತು. ಆ ಕಾಯಿಲೆ ಬಂದಾಗ ನಾನು KSPCಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು 1.5 ಲಕ್ಷ ರೂಪಾಯಿ ಸಹಾಯ ಮಾಡಬೇಕು ಅಂತ ಕೇಳಿದಾಗ KSPC ಅವರು ಹೇಳಿದ್ರು, ಇಲ್ಲ, ನಿಮ್ಗೆ ಇರೋದೇ 4 ಲಕ್ಷ ಮತ್ತು 6 ಲಕ್ಷ ಮಾನದಂಡ ಇದೆ. ಅದರಲ್ಲಿ ನೀವು ಏನಾದರೂ ತಕೊಂಡ್ರೆ, ನೀವು 1.5 ಲಕ್ಷ ತಕೊಂಡ್ರೆ ನಿಮ್ಗೆ ವೃತ್ತಿ ಬೇಡ ಅಂತಂದ್ರೆ ಅಥವಾ ನೀವು ಸತ್ರೆ ನಿಮ್ ಕುಟುಂಬಕ್ಕೆ ಬಾಳಾದ್ರೆ ಒಂದು 2.5-3 ಲಕ್ಷ ಬರ್ತದೆ ಅನ್ನುವಂಥದ್ದನ್ನ ಅವಾಗ ಹೇಳಿದ್ರು. ನನಗೆ ಇವತ್ತಿಗೂ ಕೂಡ ಅನಿಸ್ತಾ ಇದೆ, ವಕೀಲರಿಗೆ ಮಿನಿಮಮ್ ಅಂದ್ರು 25ರಿಂದ 30 ಲಕ್ಷ ಸಾವಾದ್ರೆ ಕೊಡಬೇಕು. ಜೊತೆಗೆ ಈಗಾಗಲೇ KSPCಯಲ್ಲಿ ಒಂದು 3-4 ಕಾಯಿಲೆಗಳಿಗೆ ಮಾತ್ರ ಜೀವ ವಿಮೆಯನ್ನು ಕೊಡುವಂತ ವ್ಯವಸ್ಥೆ ಇದೆ. ಅದು ವಕೀಲರಿಗೆ ಯಾವುದೇ ಕಾಯಿಲೆ ಆದ್ರೂ ಕೂಡ ಸಹಾಯ ಮಾಡಬೇಕು, ವಿಮೆ ಜಾರಿಗೆ ಆಗ್ಬೇಕು ಅನ್ನುವಂಥದ್ದು ನನ್ನ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗಾ ಮತ್ತು ಧಾರವಾಡದಲ್ಲಿ ಬೆಂಚ್ಗಳನ್ನ ನಾವು ಪಡೆದುಕೊಂಡಿದ್ವಿ. KSPCಯ 2 ಕಚೇರಿಗಳನ್ನ ಗುಲ್ಬರ್ಗಾ ಮತ್ತು ಧಾರವಾಡದಲ್ಲಿ ತರಬೇಕು ಅನ್ನುವಂಥ ಸಂಕಲ್ಪವನ್ನು ನಾನು ಹಾಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು KSPCಯ ಕೆಲಸಗಳಿಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ ಫೇರ್ ಕಟ್ಕೋಬೇಕು, ಲಾಡ್ಜ್ ಫೇರ್ ಕಟ್ಕೋಬೇಕು, ಜೊತೆಗೆ ಊಟ, 2-3 ದಿನ ಕೆಲಸ ನಿಲ್ತದೆ. ಅದನ್ನು ತಪ್ಪಿಸೋ ಉದ್ದೇಶದಿಂದ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 ಬ್ರಾಂಚ್ಗಳನ್ನು ಸ್ಥಾಪನೆ ಮಾಡಬೇಕು. ಅದೇ ರೀತಿ ಪ್ರತಿ ವರ್ಷ ಯುವ ವಕೀಲರು ಏನು ಎನ್ರೋಲ್ಮೆಂಟ್ ಅನ್ನು ಮಾಡಿಸ್ತಾರೆ, ಎನ್ರೋಲ್ಮೆಂಟ್ ಮಾಡಿಸೋದಕ್ಕೂ ಕೂಡ ನಾವು ಬೆಂಗಳೂರಿಗೆ ಹೋಗ್ಬೇಕು. ಅದನ್ನು ಕೂಡ ತಪ್ಪಿಸುವ ಉದ್ದೇಶದಿಂದ ಧಾರವಾಡ ಮತ್ತು ಗುಲ್ಬರ್ಗದಲ್ಲಿ 2 KSPCಯ ಕಚೇರಿಗಳನ್ನ ತೆರಿಬೇಕು ಅನ್ನುವಂಥದ್ದು, ಶಾಖೆಗಳನ್ನ ತೆರಿಬೇಕು ಅನ್ನುವಂಥದ್ದನ್ನ ನನ್ನ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಇವತ್ತು ಕಾನೂನು ಸುವ್ಯವಸ್ಥೆನ ರಾಜ್ಯದಲ್ಲಿ ನೋಡ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗುವಂತ ಸಂದರ್ಭದಲ್ಲಿ ವಕೀಲರಿಗೆ ಪ್ರತಿಶತ 30% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀವಿ. ಯಾಕೆ ಅಂದ್ರೆ ನ್ಯಾಯಾಂಗ ಪಾಲನೆ ಮಾಡಬೇಕಾದ್ರೆ ಕಾನೂನಿನ ಅರಿವು ಅತ್ಯಂತ ಅವಶ್ಯಕತೆ ಇದೆ. ಆದ್ರಿಂದ PSI ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಹೀಗೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತ ಪ್ರಕ್ರಿಯೆಯಲ್ಲಿ 30% ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದರ ಜೊತೆಗೆ ನಾವು ಯುವ ವಕೀಲರು ಎನ್ರೋಲ್ಮೆಂಟ್ ಮಾಡಿಸುವ ನಂತರ ಸ್ಕಿಲ್ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. KSPCಯಲ್ಲಿ ಈಗಾಗಲೇ ತರಬೇತಿ ಸಂಸ್ಥೆಗಳಿದೆ, ಆದ್ರೆ ನಾವಂತರೂ KSPCಯಿಂದ ಯಾವುದೇ ರೀತಿಯ ತರಬೇತಿಯನ್ನು ಪಡೆದಿಲ್ಲ. ಬಹಳಷ್ಟು ಒಂದು 90% ಯುವ ವಕೀಲರಿಗೆ ಯಾವುದೇ ರೀತಿ ತರಬೇತಿಗಳಿಲ್ಲ. ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದೇ ಒಂದು 15 ವರ್ಷ ಕಳೆಯುತ್ತೆ. ಅದನ್ನು ತಪ್ಪಿಸುವ ಉದ್ದೇಶದಿಂದ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಉತ್ತರ ಭಾಗ ಮತ್ತು ಗುಲ್ಬರ್ಗಾ ಮತ್ತು ಏನು ಧಾರವಾಡದಲ್ಲಿ
2 ತರಬೇತಿ ಸಂಸ್ಥೆಗಳನ್ನ ಪ್ರಾರಂಭಿಸಿ ನ್ಯಾಯಾಂಗ ಇಲಾಖೆಯಲ್ಲಿ ಜಡ್ಜ್ಗಳಿಗೆ ಯಾವ ರೀತಿ ತರಬೇತಿಯನ್ನು ನೀಡ್ತಾರೋ ಅದೇ ರೀತಿ ವಕೀಲರು ಎನ್ರೋಲ್ಮೆಂಟ್ ಆದ್ಮೇಲೆ ಮಿನಿಮಮ್ ಅಂದ್ರು 5 ತಿಂಗಳವರೆಗೆ ಉಚಿತವಾಗಿ ತರಬೇತಿಯನ್ನು ಕೊಡುವಂತ ವ್ಯವಸ್ಥೆ ಮೇಂಟೆನೆನ್ಸ್ ಚಾರ್ಜ್ ಕೂಡ ಪ್ರತಿ ವರ್ಷ ಬರೋದಿಲ್ಲ. ಹಿಂದೆ ಕೊಡ್ತಿದ್ರು, ವರ್ಷಕ್ಕೆ 40,000 ರೂಪಾಯಿನೂ ಕೊಡ್ತಿದ್ರು. ಆದ್ರೆ ನಮ್ಮ ಕರೆಂಟ್ ಬಿಲ್ಗಳೇ ಇವತ್ತು 5,000 10,000 ಬರ್ತದೆ. ವಕೀಲರ ಸಂಘಗಳಿಗೆ ಮಿನಿಮಮ್ ಆದ್ರೂ ಒಂದು 50,000 ರೂಪಾಯಿಗಳನ್ನ ಪ್ರತಿ ತಿಂಗಳು ವಕೀಲರ ಸಂಘಗಳ ಮೇಂಟೆನೆನ್ಸ್ ಕೊಡಬೇಕು. ಇಲ್ಲಿ ವೆಲ್ಫೇರ್ ತುಂಬಬೇಕು, ಪ್ರತಿ ವರ್ಷ ವಂತಿಗೆ ಹಣನೂ ವಕೀಲರು ತುಂಬಬೇಕು, ಹೊಳೆ ಎನ್ರೋಲ್ಮೆಂಟ್ ಮಾಡಿಸೋ ಮುಂದೆ ದುಡ್ಡು ಕೊಡಬೇಕು, ಹೊಳೆ ನಮ್ಮ ಬಾರಗಳನ್ನ ನಮ್ಮ ವಕೀಲರ ಸಂಘಗಳನ್ನ ನಡೆಸೋದಕ್ಕೂ ಕೂಡ ನಾವೇ ದುಡ್ಡುಗಳನ್ನು ಕೊಡಿಸ್ಬೇಕು. ಹಾಗಾದ್ರೆ ಈ KSPC ಇಂದ ಏನ್ ಬರ್ತಾ ಇದೆ ಅನ್ನುವಂತ ಪ್ರಶ್ನೆ ನಾನು ಜನರ ಮುಂದಿಟ್ಟಾಗ ಬಹಳ ಸಕಾರಾತ್ಮಕವಾಗಿ ವಕೀಲರು ಎಲ್ರು ಹೌದು ನೀವು ಬಹಳ ವಸ್ತು ವಿಷಯದ ಮೇಲೆ ಚುನಾವಣೆ ಮಾಡ್ತಾ ಇದ್ರಿ, ನಿಮ್ಮಂತವ್ರು ಆ KSPC ಹೋಗ್ಬೇಕು ಅನ್ನುವಂತ ಆಶಯವನ್ನ ಬಹಳಷ್ಟು ಕಡೆ ಎಲ್ಲ ಕಡೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಕೀಲರು, ಉತ್ತರ ಕರ್ನಾಟಕದ ವಕೀಲರಿಗೆ ಸರ್ಕಾರದ ಮಾದರಿಯಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿ ಕಡಿಮೆ ಬಾಡಿಗೆ ದರದಲ್ಲಿ ಅವರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಉತ್ತರ ಕರ್ನಾಟಕದ ವಕೀಲರಿಗೆ IT-BT ಕಂಪನಿಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಹೀಗೆ ಹಲವಾರು 9 ಅಂಶಗಳನ್ನು ಇಟ್ಕೊಂಡು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಜನರ ಬೆಂಬಲ ಕೂಡ ಸಾಕಷ್ಟು ಸಿಗ್ತಾ ಇದೆ. ಏನು ಮುಂದಿನ ತಿಂಗಳು ಮಾರ್ಚ್ 11ರಂದು ನಡೆಯಲಿರ್ತಕ್ಕಂತಹ ರಾಜ್ಯ ವಕೀಲರ ಪರಿಷತ್ತಿಗೆ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಹೆಸರು ಬಗ್ಲಿ ಸಂತೋಷ್ ಕುಮಾರ್ ಬಸಪ್ಪ ಅಂತೇಳಿ ಬರ್ತದೆ. ದಯಮಾಡಿ ರಾಜ್ಯದ ಎಲ್ಲ ವಕೀಲರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈ ಬಾರಿ ಯುವಕರ ಧ್ವನಿಯಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಬಾರಿ ನಾನೇ ಹೊಸ ಅಭ್ಯರ್ಥಿ. ಯಾಕೆಂತ ಹೇಳಿದ್ರೆ ಎಲ್ಲ ಹಿರಿಯರು ಕೂಡ ಈ ಸಾರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತೇಳಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನನಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಕೊಡ್ರಿ. ಒಂದು ವೇಳೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಡೋದಕ್ಕೆ ಏನಾದರೂ ತೊಂದರೆ ಇದ್ರೆ ಯಾವ್ದಾದ್ರು ಒಂದು ಬೆಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ತಾವೆಲ್ಲ ನೀಡ್ತೀರಿ ಅನ್ನೋಂಥ ವಿಶ್ವಾಸದಲ್ಲಿದ್ದೀನಿ. ತಮ್ಮೆಲ್ಲರ ಬೆಂಬಲ, ನನ್ನ ಹೋರಾಟಕ್ಕೆ ತಾವೆಲ್ಲ ಬೆಂಬಲ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ಕೊತಾ ಇದ್ದೀನಿ.